ಮೇಷರಾಶಿಯವರು ಈ ದಿವಸ ಬೇರೆಯವರು ನಿಮಗೆ ಮಾಡಿದಂತಹ ಸಹಾಯದ ಸ್ಮರಣೆಯನ್ನು ಹೆಚ್ಚಾಗಿ ಮಾಡ್ತೀರಿ. ಯಾವುದೋ ಆಪತ್ತಿನಲ್ಲಿ, ಯಾವುದೋ ಕಷ್ಟದಲ್ಲಿ, ಯಾವುದೋ ಸಮಸ್ಯೆಯಲ್ಲಿದ್ದಾಗ ಯಾರೋ ಬಂದು ಆ ಸಮಯಕ್ಕೆ ಸ್ನೇಹಿತರಾಗ್ಬೋದು, ಬಂಧುಗಳಾಗ್ಬೋದು, ಆತ್ಮೀಯರಾಗ್ಬೋದು, ಅಥವಾ ಪರಿಚಿತರೇ ಅಲ್ಲದೇ ಇರಬಹುದು, ಅಂಥವರು ಬಂದು ನಿಮಗೆ ಸಹಾಯವನ್ನು ಮಾಡಿದಾಗ ಅಂತಹ ಮಹದುಪಕಾರವನ್ನು ಮತ್ತೆ ಮತ್ತೆ ಸ್ಮರಣೆಗೆ ತಂದುಕೊಳ್ತಕ್ಕಂಥದ್ದಾಗತ್ತೆ. ಅವರನ್ನು ಕೃತಜ್ಞತಾ ಭಾವದಿಂದ ನೀವು ಸ್ಮರಿಸ್ತೀರಿ ಅನ್ನುವಂಥದ್ದು. ಎದೆ, ಹೊಟ್ಟೆ ಇತ್ಯಾದಿಗಳಲ್ಲಿ ನೋವು ಕಾಣಿಸ್ಕೊಳ್ಬಹುದು. ಸ್ವಲ್ಪ ಎಚ್ಚರವನ್ನು ವಹಿಸಬೇಕಾಗತ್ತೆ. ಆರೋಗ್ಯದಲ್ಲಿ ಅದು ಯಾವುದೋ ಸಮಸ್ಯೆಗೆ ಕಾರಣ ಅನ್ನುವಂಥದ್ದು ಗೋಚರವಾಗ್ತಕ್ಕಂಥದ್ದು. ಉದ್ಯೋಗದ ಸ್ಥಳದಲ್ಲಿ ನಿಮಗೆ ಮೆಚ್ಚುಗೆ ಇರತಕ್ಕಂಥದ್ದು, ಅಂದರೆ ಎಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರೋ ಅಥವಾ ಯಾವ ನೌಕರಿಯನ್ನು ಮಾಡ್ತಿರೋ, ಯಾವ ಉದ್ಯೋಗ ವೃತ್ತಿಯನ್ನು ನೀವು ಆಧಾರವಾಗಿಟ್ಟುಕೊಂಡಿದ್ದೀರೋ ಅಂತಹ ಕಡೆ ನಿಮಗೆ ಮೆಚ್ಚುಗೆ ಇರತಕ್ಕಂಥದ್ದು, ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರುವಂಥದ್ದು, ಅಂತಹ ಮಾತುಗಳು ಈ ದಿವಸ ನಿಮ್ಮ ಕಿವಿಗೆ ಬೀಳುವಂಥದ್ದಾಗತ್ತೆ. ಜೀವ ಭಯದಿಂದ ಪಾರಾಗ್ತೀರಿ. ಇದರ ಅರ್ಥ ಎದೆ ಅಥವಾ ಹೊಟ್ಟೆ ನೋವು ಕಾಣಿಸ್ಕೊಂಡ ತಕ್ಷಣ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳುವಂಥದ್ದೇನಿದೆ, ಅದರ ದೃಷ್ಟಿಯಿಂದ ನಿಮಗೆ ಜೀವ ಭಯ ಏನಾದರೂ ಕಾಡ್ತಾ ಇದ್ದರೆ ಖಂಡಿತವಾಗಿ ಅದರಿಂದ ಪಾರಾಗ್ತೀರಿ. ಜೀವಕ್ಕೇನೂ ತೊಂದರೆ ಇಲ್ಲ, ಆದರೆ ಆರೋಗ್ಯದಲ್ಲಿ ತಾತ್ಸಾರವನ್ನು ಮಾಡುವಂಥದ್ದು ಒಳ್ಳೆಯದಲ್ಲ ಅನ್ನುವಂಥದ್ದು. ಅನಗತ್ಯವಾದಂತಹ ವಿಚಾರಗಳಿಂದ ದೂರ ಉಳ್ಕೊಂಬಿಡಿ. ತಾಳ್ಮೆ ಇರಲಿ. ಯಾವಾಗ ನಮಗೆ ಆರೋಗ್ಯದಲ್ಲಿ ಅಸ್ತವ್ಯಸ್ತವಾಗುತ್ತೋ ಅಥವಾ ಏನು ಮಾಡಬೇಕು ಅಂತ ತೋಚೋದಿಲ್ವೋ ಅಂತಹ ಸಂದರ್ಭದಲ್ಲಿ ಯಾವುದ್ಯಾವುದೋ ಬೇಡದೇ ಇರತಕ್ಕಂತಹ ವಿಚಾರಗಳನ್ನು ಮಾತಾಡ್ತೀವಿ, ತಾಳ್ಮೆಯನ್ನು ಕಳ್ಕೊಳ್ತೀವಿ. ಬೇರೆಯವರ ಮೇಲೆ ಸಿಟ್ಟು ಬರುತ್ತೆ, ಬೇರೆಯವರು ಮಾಡುವಂತಹ ಕೆಲಸದ ಮೇಲೆ ಸಿಟ್ಟು ಬರುತ್ತೆ, ಅಥವಾ ನಮಗೆ ಯಾರು ಏನು ಸಹಕಾರ ಮಾಡದೇ ಇದ್ದರೆ ಆ ಕ್ಷಣದಲ್ಲಿ ಅತಿಯಾದಂತಹ ಕೋಪಕ್ಕೆ ಅದು ಕಾರಣವಾಗಬಹುದು. ಇವೆಲ್ಲವನ್ನು ಗಮನಿಸಿದಾಗ ಸ್ವಲ್ಪ ತಾಳ್ಮೆಯಿಂದ ಇರುವಂಥದ್ದು ಒಳ್ಳೆಯದು ಅಂತ ಅರ್ಥ. ಶತ್ರುಗಳಿಂದ ತೊಂದರೆ ಆಗಬಹುದು, ಎಚ್ಚರ ವಹಿಸಬೇಕಾಗತ್ತೆ. ಹಿತಶತ್ರುಗಳಾಗಬಹುದು ಅಥವಾ ನೇರವಾಗಿ ಕಾದಾಟವನ್ನು ಮಾಡ್ತಕ್ಕಂತಹ ಶತ್ರುಗಳಾಗಬಹುದು. ನಿಮ್ಮ ವಿರೋಧಿಗಳು ನಿಮಗೆ ತೊಂದರೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಸ್ಪಷ್ಟ. ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಎಲ್ಲ ವಿಚಾರಕ್ಕೆ, ಹಾಗೆ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ರಕ್ಷಣೆಗೆ, ನಿಮ್ಮ ಕುಟುಂಬದ ರಕ್ಷಣೆಗೋಸ್ಕರವಾಗಿ ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ನಿಮ್ಮ ಕೆಲವು ಕೆಲಸಗಳಿಗೆ, ನಿಮ್ಮ ಸಮಸ್ಯೆಗಳಿಗೆ ಅಥವಾ ನಿಮಗೆ ಅಗತ್ಯವಾಗಿ ಯಾರ ಸಹಕಾರ ಬೇಕಾಗಿರುತ್ತೋ ಅಂತಹ ವಿಚಾರದಲ್ಲಿ ಯಾರು ನಿಮಗೆ ಸಹಾಯಕ್ಕೆ ಸಹಕಾರಕ್ಕೆ ಬರಬೇಕೋ, ಯಾರ ನಿರೀಕ್ಷೆಯಲ್ಲಿ ನೀವಿರ್ತೀರೋ ಅಂಥವರು ನಾಪತ್ತೆ ಆಗಿಬಿಡ್ತಾರೆ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರುತ್ತೆ. ಏನು ಮಾಡಬೇಕು? ಅಂಥವರನ್ನು ನಂಬಿಕೊಂಡು ನಿಮ್ಮ ಕೆಲಸ ಕೆಟ್ಟು ಹೋಗುತ್ತೆ. ಅದಕ್ಕೆ ಪೂರ್ವಭಾವಿಯಾಗಿ ಯಾರು ಇರಲಿ ಯಾರು ಬರದೇ ಇರಲಿ, ನಿಮಗೆ ನೀವೇ ಏನು ಬೇಕೋ ಆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅನ್ನುವಂತಹ ಎಚ್ಚರಿಕೆ ಇರಬೇಕು. ಯಾರನ್ನೋ ನಂಬಿಕೊಂಡು ಬದಲಿ ವ್ಯವಸ್ಥೆಯೂ ಇಲ್ಲದೆ ತೊಂದರೆಯನ್ನು ಪಡ್ತಕ್ಕಂತಹದ್ದು ಈ ದಿವಸ ಸೂಚ್ಯವಾಗಿ ಕಾಣುತ್ತೆ. ಆದ್ದರಿಂದ ಅದಕ್ಕೆ ಪೂರ್ವಭಾವಿಯಾಗಿ ಎಚ್ಚರವನ್ನು ವಹಿಸಬೇಕಾಗತ್ತೆ. ವೃತ್ತಿಯಲ್ಲಿ ಅಪಮಾನ ಆಗಬಹುದು. ಯಾವ ವೃತ್ತಿಯನ್ನು ನೀವು ಅನುಸರಿಸ್ತಾ ಇದ್ದೀರೋ, ಅದಕ್ಕೆ ಹೊಂದ್ಕೊಂಡಿದ್ದೀರೋ ಅಲ್ಲಿ ನಿಮ್ಮ ಮಾತಾಗಲಿ, ನಿಮ್ಮ ವರ್ತನೆಯಾಗಲಿ, ಅಥವಾ ನಿಮ್ಮಿಂದ ಏನೋ ನಿರೀಕ್ಷೆಯನ್ನು ಮಾಡಿ ಅದು ಸಿಕ್ಕದೇ ಇದ್ದಾಗ ಅದು ಅವಮಾನಕ್ಕೆ ಕಾರಣವಾಗುತ್ತೆ ಅನ್ನುವಂಥದ್ದು. ಭೂ ವ್ಯಾಪಾರಾದಿಗಳಲ್ಲಿ ಗೊಂದಲ ಅಂತಕ್ಕಂಥದ್ದು ಈ ದಿವಸ ನಿಮಗೆ ವ್ಯರ್ಥವನ್ನು ಮಾಡುತ್ತೆ. ಅಂದರೆ ಇಡೀ ದಿವಸದಲ್ಲಿ ಯಾವ ನಿರ್ಧಾರಕ್ಕೂ ಕೂಡ ಬರೋಕ್ಕಾಗೋದಿಲ್ಲ. ಭೂ ವ್ಯವಹಾರವನ್ನು ಮಾಡುವಾಗ ಹೇಳಿ ಕೇಳಿ ಧನುರ್ಮಾಸ, ಈಗ ಯಾರೂ ಕೂಡ ಅಷ್ಟೊಂದಾಗಿ ಹೊಸ ವ್ಯವಹಾರಗಳನ್ನು ಮಾಡೋದಕ್ಕೆ ಇಚ್ಛೆ ಪಡೋದಿಲ್ಲ. ಆದರೆ ಮುಂದಿನ ದಿನಮಾನದಲ್ಲಿ ಒಳ್ಳೆಯ ದಿನಗಳು ಬಂದಾಗ, ಶೂನ್ಯ ಮಾಸ ಕಳೆದ ನಂತರದಲ್ಲಿ ಮಾಡುವಂತಹ ವ್ಯವಹಾರಕ್ಕೆ ಏನಾದರೂ ಪೀಠಿಕೆಯೋ ಅಥವಾ ಮಾತುಕತೆಯೋ ಅಥವಾ ಇನ್ಯಾವುದಾದ್ರೂ ಒಂದು ವ್ಯವಸ್ಥೆಯೋ ಅಥವಾ ಯಾವ ರೀತಿಯಲ್ಲಿ ವ್ಯವಹಾರ ಅನ್ನುವಂಥದ್ದನ್ನು ಮಾಡೋದಕ್ಕೂ ಕೂಡ ಈ ದಿವಸ ಏನಾಗುತ್ತೆ ಅಂತಂದರೆ ಸುಮ್ಮನೆ ಕಾಲಹರಣವಾಗುತ್ತೆ ಹೊರತು ಯಾವುದೇ ರೀತಿಯ ಅನುಕೂಲಗಳು ಅದರಿಂದ ಆಗದೇ ಇರುವಂಥದ್ದಾಗುತ್ತೆ. ಬಂಧುಗಳ ವಿಚಾರದಲ್ಲಿ ಅತಿಯಾದಂತಹ ಒತ್ತಡ ಇರುತ್ತೆ. ಬಂಧುಗಳ ಬಗ್ಗೆ ಏನೋ ಮಾತಾಡ್ತೀರಿ, ಅವರು ನಿಮಗೊಂದಷ್ಟು ಒತ್ತಡವನ್ನು ಹೇರ್ತಾರೆ. ಯಾವುದೋ ಕೆಲಸಗಳು ಅವ್ರದ್ದು ಆಗಬೇಕಾಗಿರುತ್ತೆ, ನಿಮ್ಮ ಮೇಲೆ ಆ ಒತ್ತಡ ಹೆಚ್ಚಿನ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗಬಹುದು. ಮನಸ್ಸಿಗೆ ಬೇಸರ ಆಗೋದ್ರಿಂದ ಕೆಲವು ಕೆಲಸಗಳನ್ನು ಮುಂದಕ್ಕೆ ಹಾಕ್ತೀರಿ. ಅದು ಇನ್ನಷ್ಟು ತೊಂದರೆಗೆ, ಹಿನ್ನಡೆಗೆ ಕಾರಣ ಆಗಬಹುದು ಅಂತ. ಯಾಕೆ ಅಂತಂದರೆ ಯಾವುದೋ ಒಂದು ಬಿಸಿಯಲ್ಲಿ ಆ ಕೆಲಸವನ್ನು ಮಾಡಿ ಮುಗಿಸಿದಾಗ ಅದು ಒಂದು ರೂಪವನ್ನು ಪಡ್ಕೊಳ್ಬಹುದು. ಇಲ್ಲ ಅದನ್ನು ತಾತ್ಸಾರ ಮಾಡಿಯೋ ಅಥವಾ ಬೇರೆ ಇನ್ಯಾವುದೋ ಧೋರಣೆಯಿಂದಲೋ ಮುಂದಕ್ಕೆ ಹಾಕಿದಾಗ
ಮತ್ತೆ ಹೊಸತಾಗಿ ಆ ಕೆಲಸವನ್ನು ಆರಂಭ ಮಾಡಬೇಕಾದಂಥದ್ದಿರುತ್ತೆ. ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ. ಹಣಕಾಸಿನ ವಿಚಾರ ಬಂತು ಅಂತಾದಾಗ ಸ್ವಲ್ಪ ಸಮಸ್ಯೆ ಎನ್ನುವಂಥದ್ದು ಹೆಚ್ಚು ಕಾಡುವಂಥದ್ದಾಗತ್ತೆ. ಭೂ ವ್ಯಾಪಾರಾದಿಗಳಲ್ಲಿ ಗೊಂದಲವನ್ನು ಮಾಡ್ಕೊಳ್ತೀರಿ, ಏನೋ ಸರಿಯಾದಂತಹ ನಿರ್ಧಾರವನ್ನು ಮಾಡೋದಿಲ್ಲ. ಆ ರೀತಿ ಗೊಂದಲವಾದಂತಹ ವಾತಾವರಣ ನಿಮ್ಮಿಂದ ಸೃಷ್ಟಿಯಾಯಿತು ಅನ್ನುವಂತಹ ಅಪವಾದವೂ ಕೂಡ ನಿಮ್ಮ ಮೇಲೆ ಬರುವಂಥದ್ದಾಗಬಹುದು. ಕಾಲಭೈರವನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ ವಿದ್ಯಾರ್ಥಿಗಳಿಗೆ ಓದಿನ ಬಗ್ಗೆ ನಿರ್ಲಕ್ಷ್ಯ. ಹೇಳಿ ಕೇಳಿ ಇವತ್ತು ರಜೆ ಇರುತ್ತೆ, ಎಷ್ಟು ಬೇಕಾದರೂ ಸಮಯವನ್ನು ನಿಮ್ಮ ಒಳಿತಿಗೆ, ನಿಮ್ಮ ಅಭ್ಯುದಯಕ್ಕೆ, ನಿಮ್ಮ ಉದ್ಧಾರಕ್ಕೆ ಬಳಸ್ಕೊಳ್ಬಹುದು. ಆದರೆ ಓದನ್ನು ಬಿಟ್ಟು ಬೇರೆಲ್ಲ ಚಟುವಟಿಕೆಗಳಲ್ಲಿ ನೀವು ತುಂಬ ಸಕ್ರಿಯರಾಗಿರ್ತೀರಿ. ಬೇರೆ ಎಲ್ಲದಕ್ಕೂ ನಿಮಗೆ ಸಾಕಷ್ಟು ಸಮಯ ಸಿಕ್ಕತ್ತೆ. ಆದರೆ ಓದಿನ ವಿಚಾರ ಬಂತು ಅಂತಾದಾಗ ನಿಮಗೆ ಅವಕಾಶಗಳು ಕಡಿಮೆ, ಆಸಕ್ತಿ ಕಡಿಮೆ. ಅದನ್ನು ಬಿಟ್ಟು ಬೇರೆಲ್ಲ ಆಸಕ್ತಿಗಳು ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಪ್ರೇಮಿಗಳು ಮತ್ತು ದಂಪತಿಗಳು ಜಗಳವನ್ನು ಮಾಡ್ಕೊಳ್ತಕ್ಕಂಥದ್ದು ವೈಮನಸ್ಯಕ್ಕೆ ಕಾರಣವಾಗುತ್ತೆ. ಯಾವುದೋ ವಿಚಾರಕ್ಕೆ ಸಣ್ಣ ಪುಟ್ಟ ವಿಷಯಗಳು ದೊಡ್ಡದಾಗಿ ಅಲ್ಲಿ ದೊಡ್ಡ ಮಟ್ಟದ ಜಗಳಕ್ಕೆ ಅವಕಾಶಗಳಿದೆ. ಸಾಂಸಾರಿಕವಾಗಿಯೂ ಕೌಟುಂಬಿಕವಾಗಿಯೂ ಕೂಡ ಆ ಜಗಳಗಳು ನಿಮ್ಮನ್ನು ಪರಸ್ಪರವಾಗಿ ಮನಸ್ತಾಪಕ್ಕೆ ಕಾರಣ ಆಗುವಂತೆ ಮಾಡುತ್ತೆ ಅನ್ನುವಂಥದ್ದು ಗಮನದಲ್ಲಿರಲಿ. ಅಪರಿಚಿತ ವ್ಯಕ್ತಿಗಳ ಸಂಪರ್ಕ ನಿಮಗೆ ಹಣದ ನಷ್ಟವನ್ನು, ಮೋಸವನ್ನು ಮಾಡೋದಕ್ಕೆ ಕಾಯ್ತಾ ಇರುತ್ತೆ. ತುಂಬ ಎಚ್ಚರಿಕೆಯನ್ನು ವಹಿಸಲಿಲ್ಲ, ಆ ರೀತಿ ಮೋಸಕ್ಕೆ ಒಳಗಾಗ್ತೀರಿ ಅನ್ನುವಂಥದ್ದು. ಆದ ಮೇಲೆ ನೋವನ್ನು ಪಟ್ಟರೆ ಯಾವ ಪ್ರಯೋಜನವೂ ಕೂಡ ಇಲ್ಲದೆ ಇರುವಂಥದ್ದಾಗತ್ತೆ. ಆರ್ಥಿಕವಾದಂತಹ ನಷ್ಟ ಅಥವಾ ಹಣದ ಕೊರತೆ ನಿಮ್ಮನ್ನು ದುರ್ಬಲರನ್ನಾಗಿ ಮಾಡಿಬಿಡುತ್ತೆ. ಯಾವ ಕೆಲಸಕ್ಕೂ ಕೂಡ ಧೈರ್ಯವಾಗಿ ಮುಂದೆ ಹೆಜ್ಜೆ ನೀಡೋದಕ್ಕೆ ನಿಮಗೆ ಆಗದೇ ಇರುವಂಥದ್ದು. ಯಾಕೆ? ಕೈಯಲ್ಲಿ ಹಣ ಇಲ್ಲ. ಹಣ ಇಲ್ಲದಲೇ ಯಾವ ಕೆಲಸವೂ ಆಗೋದಿಲ್ಲ. ಈ ರೀತಿಯ ಒಂದು ಆತ್ಮಸ್ಥೈರ್ಯವನ್ನು ಕಳ್ಕೊಳ್ತಕ್ಕಂತಹ ಕೆಲಸ ಈ ದಿವಸ ಹೆಚ್ಚಾಗಿ ಆಗುತ್ತೆ. ಶತ್ರುಗಳನ್ನು ಜಯಿಸೋದಕ್ಕೆ ಕಷ್ಟವಾಗುತ್ತೆ. ನಿಮ್ಮ ವಿರೋಧಿಗಳು ಪ್ರತಿ ಕ್ಷಣವೂ ಕೂಡ ನಿಮ್ಮನ್ನು ಹಳಿಯುವುದಕ್ಕೆ ಕಾಯ್ತಾ ಇರ್ತಾರೆ. ಅವರನ್ನು ಎದುರಿಸಿ ಅದನ್ನು ದಾಟಿ ಆ ಶತ್ರುತ್ವವನ್ನು ಕಡಿಮೆ ಮಾಡಿಕೊಂಡು ಹೊರಬರುವಂಥದ್ದಿದೆಯಲ್ಲ, ಅದು ನಿಮಗೆ ಕಷ್ಟ ಸಾಧ್ಯವಾಗುತ್ತೆ ಅನ್ನುವಂಥದ್ದು ಎಚ್ಚರಿಕೆ. ಆಂಜನೇಯ ಸ್ವಾಮಿಯ ಅನುಗ್ರಹವನ್ನು ಪಡ್ಕೊಳ್ಳಿ. ಆ ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ನಿಮಗೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಾತ್ ಸ್ಮರಣಾತ್ ಭವೇತ್ ಅಂತ ಹೇಳುವ ಹಾಗೆ ನಿಮಗೆಲ್ಲವೂ ಕೂಡ ಆ ಆಂಜನೇಯ ಸ್ವಾಮಿಯ ಪರಮಾನುಗ್ರಹದಿಂದ ದೊರಕಲಿ, ನಿಮ್ಮ ರಕ್ಷಣೆಯಾಗಲಿ. ಶುಭವಾಗಿ. ಕರ್ಕಾಟಕ ರಾಶಿ ಕೆಲಸದ ನಿಮಿತ್ತವಾಗಿ ಯಾವುದೋ ಒಂದು ಸಭೆ ಸಮಾರಂಭ ಅಥವಾ ಇನ್ಯಾವುದೋ ಒಂದು ವಿಚಾರಗಳನ್ನು ಚರ್ಚೆ ಮಾಡುವಂತಹ ಸಂದರ್ಭಗಳಲ್ಲಿ ಬೇರೆಯವರ ಜೊತೆಯಲ್ಲಿ ಭಾಗಿಗಳಾಗ್ಬೋದು. ಅದಕ್ಕೆ ಅವಕಾಶಗಳು ಹೆಚ್ಚಿದೆ. ಪ್ರಯಾಣಕ್ಕೆ ಅನುಕೂಲವಾಗಿರತಕ್ಕಂತಹ ದಿವಸ. ನೀವು ಎಲ್ಲಾದರೂ ಹೊರಗಡೆ ಹೋಗಬೇಕು, ಯಾವುದಾದ್ರೂ ಒಂದು ದಿನನಿತ್ಯದ ವಿಚಾರವನ್ನು ಬಿಟ್ಟು ಬೇರೆ ಕಡೆ ಪ್ರವಾಸವನ್ನು ಮಾಡಬೇಕು, ಪ್ರಯಾಣವನ್ನು ಮಾಡಬೇಕು ಅಂತ ಅಂದುಕೊಳ್ಳೋದಾದರೆ ಅದಕ್ಕೆ ಅನುಕೂಲಕರವಾದಂತಹ ದಿವಸವಾಗುತ್ತೆ. ನಿಮ್ಮ ತೀರ್ಮಾನ ಮಾತ್ರ ನಿಮಗೆ ಮಾರಕವಾಗುತ್ತೆ. ಯಾವುದೋ ವ್ಯವಹಾರದ ವಿಷಯದಿಂದ ಅಥವಾ ಇನ್ಯಾವುದೋ ಒಂದು ನಿರ್ಧಾರಕ್ಕೆ ಬರಬೇಕಾದಾಗ ನೀವು ಇವತ್ತು ಮಾಡುವಂತಹ ನಿರ್ಧಾರ ಏನಿದೆ ಅದೇ ನಿಮಗೆ ಮುಂದೆ ಮಾರಕವಾಗುತ್ತೆ, ತೊಂದರೆಗೆ ಕಾರಣವಾಗುತ್ತೆ ಅಂತ ಅರ್ಥ. ಹಣದ ವಿಚಾರವೂ ಕೂಡ ಸಮಸ್ಯೆಯಾಗಿ ಪರಿಣಮಿಸ್ತಕ್ಕಂತಹದ್ದು. ಆರ್ಥಿಕವಾದಂತಹ ವಿಷಯ ಬಂದಾಗ ಎಷ್ಟೇ ಹಣ ಇರಲಿ ಅಥವಾ ಎಷ್ಟೇ ವ್ಯವಸ್ಥಿತವಾಗಿರಲಿ, ನೀವು ಅದನ್ನು ಸರಿಯಾದಂತಹ ರೀತಿಯಲ್ಲಿ ಆಲೋಚನೆ ಮಾಡಿ ನಿರ್ಧಾರವನ್ನು ಮಾಡಬೇಕೇ ಹೊರತು ಹಣ ಇದೆ ಅನ್ನುವಂತಹ ಭ್ರಾಂತಿಯಿಂದ ಯಾವುದೋ ನಿರ್ಧಾರವನ್ನು ಮಾಡಿದರೆ ಕಷ್ಟವಾಗತ್ತೆ, ಸಮಸ್ಯೆ ಆಗತ್ತೆ ಅನ್ನುವಂಥದ್ದಾಗತ್ತೆ. ಕುಟುಂಬದವರ ಜೊತೆಯಲ್ಲಿ ಆನಂದದಾಯಕವಾದಂತಹ ಸಮಯವನ್ನು ಕಳೀತೀರಿ, ಮನೆಯವರ ಜೊತೆಯಲ್ಲಿ ಬಹಳ ಸಂತೋಷವಾಗಿ ಇರ್ತೀರಿ ಅನ್ನುವಂಥದ್ದು ಅತಿ ಮುಖ್ಯವಾದಂತಹದ್ದು. ಮಾನಸಿಕವಾದಂತಹ ಒಂದು ಸಂತೋಷ ಜೊತೆಗೆ ಕೌಟುಂಬಿಕವಾದಂತಹ ಸಂತೋಷ, ಸಾಂಸಾರಿಕವಾಗಿ ಏನೇ ಜಂಜಾಟಗಳಿದ್ದರೂ ಕೂಡ ಅವೆಲ್ಲವನ್ನು ದೂರ ಮಾಡಿ ಎಲ್ಲರೂ ಕೂಡ ಸಂತೋಷವಾಗಿರ್ತಕ್ಕಂಥದ್ದು ಯೋಗವ ಅಂತಲೇ ಹೇಳಬೇಕಾಗುತ್ತೆ. ಪ್ರೇಮಿಗಳಲ್ಲಿ ಅನ್ಯೋನ್ಯತೆ ಹೆಚ್ಚಾಗ್ತಕ್ಕಂಥದ್ದು. ಏನೇ ವಿರಸ ಇದ್ದರೂ ಕೂಡ ಅವೆಲ್ಲವನ್ನು ದೂರ ಮಾಡಿ ನಾವು ಯಾವತ್ತಿದ್ರೂ ಒಂದೇ ಅನ್ನುವಂತಹ ಭಾವನೆ ಆಂತರಿಕವಾಗಿ ಮೂಡಬೇಕಾದಂಥದ್ದು. ಅದಕ್ಕೆ ಅವಕಾಶಗಳು ಹೆಚ್ಚಾಗಿ ಇರತಕ್ಕಂತಹ ದಿವಸ. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಸಿಂಹರಾಶಿ
ನಿಮ್ಮ ಕೆಲಸದ ಶೈಲಿ, ನಿಮ್ಮ ನಡವಳಿಕೆ ಇದೇನಾದರೂ ಬದಲಾಯಿತು ಅಂತಾದರೆ ಅದು ನಿಮಗೆ ಮಾರಕವಾಗುತ್ತೆ. ಆಯಾ ವಯಸ್ಸಿಗೆ ಅನುಗುಣವಾಗಿ ಅದೆಲ್ಲವನ್ನು ಲೆಕ್ಕ ಹಾಕ್ಕೊಳ್ಬೇಕು. ವಿದ್ಯಾರ್ಥಿಗಳು ನಾನೇನೋ ಬೇರೆ ರೀತಿಯಲ್ಲಿ ಓದನ್ನು ಪ್ರಾರಂಭ ಮಾಡ್ತೀನಿ, ನಾನು ಇಲ್ಲಿಯವರೆಗೆ ನಡೆಸ್ಕೊಂಡು ಬಂದಂತಹ ಓದಿನ ಶೈಲಿಯನ್ನು ಬದಲಾಯಿಸ್ತೀನಿ ಇತ್ಯಾದಿಗಳು. ಕೆಲವರು ವೃತ್ತಿಯನ್ನು ಅನುಸರಿಸ್ತಾ ಇರಬೇಕಾದ್ರೆ ವೃತ್ತಿಯಲ್ಲಿ ಏನೋ ಗಣನೀಯವಾದಂತಹ ಬದಲಾವಣೆಯನ್ನು ಮಾಡಿಬಿಡ್ತೀನಿ ಅನ್ನುವಂಥದ್ದು, ಉದ್ಯೋಗದಲ್ಲಿ ಏನೋ ಬದಲಾವಣೆಗೆ ಪ್ರಯತ್ನಗಳನ್ನು ಮಾಡುವಂಥದ್ದು, ಮುಂದೆ ಯಾವತ್ತೋ ಒಂದು ದಿವಸ ನಾನು ನನ್ನ ಈ ಎಲ್ಲ ನಿಯಮಗಳನ್ನು ಬದಲಾಯಿಸ್ಕೊಂಡು ಬಿಡ್ತೀನಿ ಅನ್ನುವಂತಹ ತೀರ್ಮಾನಕ್ಕೆ ಬರೋದಿದೆಯಲ್ಲ, ಅಂತಹದ್ದು ನಿಮಗೆ ಭವಿಷ್ಯದಲ್ಲಿ ಮಾರಕವಾಗುತ್ತೆ, ತೊಂದರೆಯಾಗತ್ತೆ. ಅದರಿಂದಲೇ ನಿಮಗೆ ಕಷ್ಟ ನಷ್ಟಗಳು ಹೆಚ್ಚಾಗತ್ತೆ ಅನ್ನುವಂಥದ್ದು. ಕಾಲು ನೋವಿಂದ ಸ್ವಲ್ಪ ಬೇಸರ ಆಗಬಹುದು. ಅದಕ್ಕೆ ಮುನ್ನೆಚ್ಚರಿಕೆಯನ್ನು ನೀವು ವಹಿಸಿದರೆ ಯಾವ ಸಮಸ್ಯೆಗಳು ಕೂಡ ಆಗದೇ ಇರುವಂಥದ್ದಾಗುತ್ತೆ. ಸ್ವಲ್ಪ ಮಂದಗತಿಯನ್ನು ಈ ದಿವಸ ಇಡೀ ದಿನ ಅನುಸರಿಸಬೇಕಾಗತ್ತೆ. ಅಂದರೆ ನಿಧಾನಕ್ಕೆ ನೀವು ಒಪ್ಪಿಕೊಳ್ಬೇಕಾಗತ್ತೆ. ನಿಮ್ಮ ಆತುರಕ್ಕೆ ಯಾವ ಕೆಲಸಗಳು ಕೂಡ ಆಗದೇ ಇರತಕ್ಕಂತಹದ್ದು, ಆಗುವಂತಹ ಕೆಲಸ ಬಹಳ ನಿಧಾನಗತಿಯಿಂದ ಸಾಗತ್ತೆ. ಆದರೆ ಅದಕ್ಕೆ ನೀವು ಹೊಂದಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಕೂಲ ಇದೆ. ನಿಮ್ಮ ಒಂದು ಯಾವುದೋ ಆತುರಕ್ಕೆ ಕೆಲಸಗಳು ಆಗಲಿಲ್ಲ ಅಂತ ಹೇಳಿ ಕೋಪವನ್ನು ಮಾಡಿಕೊಂಡ್ರೆ ಆಗಬೇಕಾದಂತಹ ಕೆಲಸಗಳು ಕೂಡ ಮತ್ತೆ ಹಿನ್ನಡೆಯಾಗ್ತಕ್ಕಂಥದ್ದು, ಅಥವಾ ಅದೇ ಕೆಲಸವನ್ನು ಮತ್ತೆ ಮತ್ತೆ ಮಾಡಬೇಕಾದಂತಹ ಪರಿಸ್ಥಿತಿ ಒದಗಬಹುದು ಅಂತ ಅರ್ಥ. ಗುರಿ ಮುಟ್ಟುವ ತನಕ ಯಾವುದೇ ಕಾರಣಕ್ಕೂ ವಿಶ್ರಾಂತಿಯನ್ನು ಪಡಿಬೇಡಿ. ಅಂದರೆ ನಿಮ್ಮ ಪ್ರಯತ್ನ ನಿರಂತರವಾಗಿರಬೇಕು. ನೀವು ಅಂದುಕೊಂಡಂತಹ ಕೆಲಸ ಆಯಿತು ಅಂತಾದಾಗ ಆಗ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಆದಾಯ ಹೆಚ್ಚಾಗ್ತಕ್ಕಂಥದ್ದು, ಈ ದಿವಸದಲ್ಲಿ ನಿಮಗೆ ಬರುವಂತಹ ಆದಾಯದ ಗುಣಮಟ್ಟ ಹೆಚ್ಚಿನದಾಗಿ ನಿಮ್ಮನ್ನು ಕಾಪಾಡುವಂಥದ್ದು, ಅಥವಾ ನಿಮಗೆ ಲಾಭವನ್ನು ಕೊಡುವಂಥದ್ದು, ನಿಮಗೆ ಖುಷಿಯನ್ನು ಕೊಡುವಂಥದ್ದು ಆಗುತ್ತೆ ಅಂತ ಅರ್ಥ. ಕಾನೂನಿನ ವಿಚಾರಗಳು ನಿಮ್ಮ ಪರವಾಗಿರುತ್ತೆ. ಯಾವುದೋ ವಿಷಯಕ್ಕೆ ಕಾನೂನಾತ್ಮಕವಾದಂತಹ ಹೋರಾಟವೋ ಅಥವಾ ನ್ಯಾಯಾಲಯದಲ್ಲಿ ಹೋರಾಟವನ್ನು ಮಾಡಬೇಕಾದಂತಹ ಪರಿಸ್ಥಿತಿಯೋ ಒದಗಿ ಬಂದರೆ ಅದಕ್ಕೆ ಪೂರಕವಾದಂತಹ ಒಂದಷ್ಟು ವಿಚಾರಗಳು ನಿಮಗೆ ಒಂದಷ್ಟು ತಾತ್ಕಾಲಿಕವಾದಂತಹ ಉಪಶಮನವನ್ನು ಮಾಡುತ್ತೆ ಅನ್ನುವಂತಹ ಅರ್ಥ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಗುರುತರವಾದಂತಹ ಜವಾಬ್ದಾರಿಯ ಮಾತುಕತೆಗಳು ನಡೀಬಹುದು. ಅದು ಸಾಂಸಾರಿಕವಾಗಿ, ವ್ಯಾವಹಾರಿಕವಾಗಿ, ಅಥವಾ ನಿಮ್ಮ ವ್ಯವಹಾರಕ್ಕೆ, ನಿಮ್ಮ ಕ್ಷೇತ್ರಕ್ಕೆ ಅನುಗುಣವಾಗಿ ಆ ರೀತಿಯ ಚರ್ಚೆಗಳು, ವಿಚಾರಗಳು ಮುನ್ನೆಲೆಗೆ ಬರುವಂತಹದ್ದು. ಅಲ್ಲಿ ಆಡತಕ್ಕಂತಹ ಮಾತುಗಳು ಬಹಳ ವಿಶೇಷವಾದಂತಹದ್ದು, ತುಂಬ ಮೌಲ್ಯಯುತವಾದಂತಹ ಮಾತುಗಳಾಗಿರುತ್ತೆ. ಅಲ್ಲಿ ವಿವೇಕದಿಂದ ವರ್ತಿಸಬೇಕಾದಂತಹದ್ದು ಅತಿ ಮುಖ್ಯವಾಗುತ್ತೆ. ಹೊಸಬರ ಪರಿಚಯವಾಗುತ್ತೆ. ಅದನ್ನು ನಾವು ನಮ್ಮ ಒಳ್ಳೆಯತನದಿಂದ, ನಮ್ಮ ಬುದ್ಧಿವಂತಿಕೆಯಿಂದ ಹೇಗೆ ಬೇಕಾದರೂ ಕೂಡ ಒಳ್ಳೆಯದಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ನಮ್ಮ ಕೈಲಿರುತ್ತೆ. ಅದರ ಬಗ್ಗೆ ಚಿಂತನೆಗಳು ನಡೀಬೇಕಾದಂಥದ್ದು. ಪ್ರಯಾಣದಿಂದ ಆಲಸ್ಯವಾಗುತ್ತೆ, ಅದರಿಂದ ಅವಕಾಶ ವಂಚಿತರಾಗ್ತೀರಿ. ಎಲ್ಲೋ ದೂರಿನ ಪ್ರಯಾಣವನ್ನು ಮಾಡಿರ್ತೀರಿ, ಶರೀರಕ್ಕೆ ವಿಶ್ರಾಂತಿ ಬೇಕು ಅಂತಾಗತ್ತೆ. ಬೇರೆ ಬೇರೆ ಅವಕಾಶಗಳು ಸಿಕ್ಕಿದಾಗ ಅಷ್ಟೊಂದು ಉತ್ಸಾಹದಿಂದ ಆ ಕೆಲಸಕ್ಕೆ ಹೋಗಿ ಆ ಕೆಲಸವನ್ನು ನಿಮ್ಮದಾಗಿಸ್ಕೊಳ್ತಕ್ಕಂತಹ ಒಂದು ಮನಸ್ಥಿತಿ ನಿಮ್ಮದಾಗಿರೋದಿಲ್ಲ. ಆಲಸ್ಯ, ಸೋಮಾರಿತನ ನಿಮ್ಮನ್ನು ಕಾಡುತ್ತೆ. ಆಗ ಸಿಕ್ಕಬೇಕಾದಂತಹ ಅವಕಾಶಗಳು ತಪ್ಪಿ ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆರ್ಥಿಕವಾದಂತಹ ನಷ್ಟ, ವೃತ್ತಿಯಲ್ಲಿ ಅಸಮಾಧಾನ, ಇವೆಲ್ಲವನ್ನೂ ಕೂಡ ನೋಡಬೇಕಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ದುಡ್ಡನ್ನು ಕಳ್ಕೊಳ್ಳುವಂಥದ್ದು, ಇಲ್ಲ ನಷ್ಟವಾಗುವಂಥದ್ದು, ಜೊತೆಗೆ ವೃತ್ತಿಯಲ್ಲಿ ಅಸಮಾಧಾನ, ಮಾಡುವಂತಹ ಕೆಲಸದಲ್ಲಿ ಏನೂ ಸಮಾಧಾನ ಸಿಕ್ಕದೇ ಇರುವಂಥದ್ದು. ಎಷ್ಟು ವರ್ಷಗಳಿಂದ ಈ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ, ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿ ಮಾತಾಡ್ತಾರಲ್ಲ ಕೆಲವರು, ಅದು ಇದೇ ಅಂತ ಹೇಳಿ ಭಾವಿಸಬೇಕಾದಂಥದ್ದು. ಶೀತ ಸಂಬಂಧವಾದಂತಹ ಸಮಸ್ಯೆ ನಿಮ್ಮನ್ನು ಕಾಡುವಂಥದ್ದು. ಅದರಿಂದಲೂ ಕೂಡ ಕೆಲವು ಕೆಲಸಕ್ಕೆ ಅಡ್ಡಿ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಸ್ನೇಹಿತರ ಮತ್ತು ಬಂಧುಗಳ ಬಾಂಧವ್ಯ ಹೆಚ್ಚಾಗ್ತಕ್ಕಂಥದ್ದು. ಸ್ನೇಹಿತರು ಹೆಚ್ಚಾಗಿ ನಿಮ್ಮ ಒಡನಾಟಕ್ಕೆ ಬರ್ತಾರೆ. ಬಂಧುಗಳಲ್ಲೂ ಕೂಡ ನಿಮ್ಮ ಒಂದು ಆತ್ಮೀಯತೆ ಹೆಚ್ಚಾಗುವಂಥದ್ದಿದೆ. ಲಲಿತಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ, ಹೆಚ್ಚು ಕೆಲಸ ಕಾರ್ಯಗಳಿಂದ ದೈಹಿಕವಾದಂತಹ ಶ್ರಮ, ಸ್ವಲ್ಪ ಮಟ್ಟಿಗೆ ನಿಮಗೆ ಆಯಾಸವಾಗ್ತಕ್ಕಂಥದ್ದು, ಹೀಗೆಲ್ಲ ಒಂದಷ್ಟು ವಿಚಾರಗಳನ್ನು ನೋಡಬೇಕಾಗತ್ತೆ, ಗಮನಿಸಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಕೈ ಹಾಕಿದಂತಹ ಕೆಲಸಗಳು ಸಕಾಲದಲ್ಲಿ ಪೂರ್ಣ ಆಗೋದಿಲ್ಲ. ಇದು ಎಂಥವರಿಗೂ ಕೂಡ ಬೇಜಾರನ್ನು ಅಥವಾ ಬೇಸರವನ್ನು ಉಂಟು ಮಾಡುತ್ತೆ. ಆದರೆ ಕೈ ಹಾಕಿದಂತಹ ಕೆಲಸಗಳು ಯಾವುದು ಅನ್ನುವಂಥದ್ದನ್ನು ಪೂರ್ವಭಾವಿಯಾಗಿ ಯೋಚನೆ ಮಾಡಬೇಕು. ಬಲೀಯಸಿ ಸ್ಪರ್ಧಾ, ನಮಗಿಂತ ಬಲಿಷ್ಠವಾದಂತಹ ಕೆಲವು ವ್ಯಕ್ತಿಗಳ ಜೊತೆಯಲ್ಲಿ ಸ್ಪರ್ಧೆ ಮಾಡುವಂಥದ್ದು,
ನಮ್ಮ ಶಕ್ತಿಗೆ ಮೀರಿ ಕೆಲವಷ್ಟು ಯೋಜನೆಗಳನ್ನು ಹಾಕ್ಕೊಳ್ಳುವಂಥದ್ದು, ನಮ್ಮ ಆರ್ಥಿಕ ಸಾಮರ್ಥ್ಯವನ್ನು ಮೀರಿ ಒಂದಷ್ಟು ಚಿಂತನೆಗಳನ್ನು ನಡೆಸ್ತಕ್ಕಂಥದ್ದು, ಇಂತಹ ಕೆಲಸಗಳು ಆಗಲಿಲ್ವಲ್ಲ ಅಂತ ಹೇಳಿ ಬೇಸರ ಮಾಡಿಕೊಳ್ಳುವಂಥದ್ದು ನಮ್ಮ ಯೋಗ್ಯತೆಗೆ ಮೀರಿದಂಥದ್ದಾಗತ್ತೆ. ಅಂತಹ ವಿಚಾರಗಳನ್ನು ಸರಿಯಾಗಿ ಗಮನಿಸಿ ಯಾವುದು ನಮಗೆ ಸೂಕ್ತವೋ ಯಾವುದು ಯುಕ್ತವೋ ಅಂತಹ ಕಾರ್ಯಗಳನ್ನು ಮಾಡಬೇಕಾದಂಥದ್ದು ಮುಖ್ಯವಾಗುತ್ತೆ. ಅಂತಹ ಸಂದರ್ಭದಲ್ಲಿ ಈಗ ಹೇಳಿದಂತಹ ಸಮಸ್ಯೆಗಳು ಎದುರಾಗುವಂಥದ್ದು ಬರುವುದಿಲ್ಲ. ಯಾಕೆ ಅಂತಂದರೆ ಯೋಗ್ಯತೆಯನ್ನು ತಿಳಿದು ನಾವು ಕೆಲಸಕ್ಕೆ ಮುಂದಾಗಬೇಕಾದಂಥದ್ದು. ವಿಶ್ರಾಂತಿ ಇಲ್ಲದೆ ಕೋಪ ಬರುತ್ತೆ, ಮನೆಯ ವಾತಾವರಣ ಹಾಳಾಗಿರುತ್ತೆ, ಇವೆಲ್ಲವೂ ಕೂಡ ನಿಮಗೆ ಸಮಸ್ಯೆಯಾಗಿ ಕಾಡುವಂಥದ್ದಾಗತ್ತೆ. ಶರೀರಕ್ಕೆ ವಿಶ್ರಾಂತಿ ಬೇಕು, ಅದಿಲ್ಲ ಅಂತಾದಾಗ ನಿಮಗೆ ಸಿಟ್ಟು ಬರುವಂತಹದ್ದು ಸಹಜವಾಗುತ್ತೆ. ಇದರಿಂದ ಮನೆಯ ಇಡೀ ವಾತಾವರಣ ಹಾಳಾಗಿ ಹೋಗುತ್ತೆ. ಎಲ್ಲರ ಮೇಲೂ ಕೂಡ ಕೂಗಾಡ್ತೀರಿ, ಯಾರೂ ಕೂಡ ನಿಮಗೆ ಸಹಕರಿಸೋದಿಲ್ಲ ಅನ್ನುವಂತಹ ರೀತಿಯಲ್ಲೇ ಆಗುತ್ತೆ. ಬೇರೆಯವರ ವಿಚಾರಕ್ಕೆ ಹೋಗಬೇಡಿ, ಅದು ನಿಮಗೆ ಅನಗತ್ಯವಾದಂತಹ ಖರ್ಚನ್ನು ಸ್ವಲ್ಪ ಈ ದಿವಸ ಕಡಿಮೆ ಮಾಡಿ. ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಮುಖ್ಯವಾಗಿ ಹೊಂದಾಣಿಕೆಯ ಅಗತ್ಯತೆ ಇರುತ್ತೆ. ಎಲ್ಲಿ ನೀವು ಹೊಂದಾಣಿಕೆಯನ್ನು ಮಾಡಿಕೊಳ್ತೀರೋ ಅಲ್ಲಿ ನಿಮಗೆ ಲಾಭ ಇದೆ. ನಾನು ಯಾವುದಕ್ಕೂ ಹೊಂದಾಣಿಕೆಯನ್ನು ಮಾಡ್ಕೊಳ್ಳೋದಿಲ್ಲ, ನಾನು ರಾಜಿ ಆಗೋದಿಲ್ಲ ಅನ್ನುವಂತಹ ಪಟ್ಟನ್ನು ಸಡಿಲಿಸದೇ ಇದ್ದರೆ ನೀವು ನಷ್ಟವನ್ನು ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಅದಕ್ಕೆ ಸಿದ್ಧವಾಗಿದ್ದರೆ ನಿಮ್ಮ ಮನಸ್ಸೋ ಇಚ್ಛೆ ನೀವು ನಡ್ಕೊಳ್ಬಹುದು ಅನ್ನುವಂತಹ ಅರ್ಥ. ತಾಪಸಮನ್ಯುವಿನ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ದಾಂಪತ್ಯದಲ್ಲಿ ವಿರಸ ಅಥವಾ ಕೌಟುಂಬಿಕವಾದಂತಹ ಕೆಲವು ಸಮಸ್ಯೆಗಳು, ಕೌಟುಂಬಿಕವಾದಂತಹ ಜಗಳಕ್ಕೆ ಅವಕಾಶಗಳು ಹೆಚ್ಚಾಗುವಂಥದ್ದಾಗತ್ತೆ. ಆತ್ಮವಿಶ್ವಾಸಕ್ಕೆ ಧಕ್ಕೆ ಬರತಕ್ಕಂತಹ ಪ್ರಸಂಗಗಳು ಹೆಚ್ಚಾಗುತ್ತೆ. ಆತ್ಮವಿಶ್ವಾಸವನ್ನು ನೀವು ಎಷ್ಟೇ ಬೆಳೆಸ್ಕೊಂಡಿದ್ರು, ಉಳಿಸ್ಕೊಂಡಿದ್ರು, ಗಟ್ಟಿಯಾಗಿರಿಸ್ಕೊಂಡಿದ್ರು, ಅದಕ್ಕೆ ಧಕ್ಕೆ ಬರತಕ್ಕಂತಹ ಕೆಲವು ಪ್ರಸಂಗಗಳು ಅಲ್ಲಿ ಒದಗದಾಗ ಆತ್ಮವಿಶ್ವಾಸ ಅನ್ನುವಂಥದ್ದು ಕುಂದಿ ಹೋಗುತ್ತೆ. ಅದರ ಬಗ್ಗೆ ಗಮನವನ್ನು ಕೊಡಲಿಲ್ಲ, ಅವಮಾನಕ್ಕೆ ಅದು ದೊಡ್ಡ ಮಟ್ಟದ ಕಾರಣವಾಗುತ್ತೆ ಅನ್ನುವಂಥದ್ದು. ವ್ಯಾಪಾರ ವಿಸ್ತರಣೆಗೆ ಅವಕಾಶ ಇದೆ. ಇನ್ನೇನಾದರೂ ಹೊಸತಾಗಿ ಮಾಡಬೇಕು ಅನ್ನುವಂಥದ್ದು ಆಲೋಚನೆಗಳು ಬಂದರೆ ಅದಕ್ಕೆ ಅವಕಾಶಗಳಿದೆ. ಸಕಾಲವನ್ನು ಉಪಯೋಗ ಮಾಡಿಕೊಂಡು ನೀವು ಅದನ್ನು ವಿಸ್ತರಿಸ್ಕೊಳ್ಳಬಹುದು ಅನ್ನುವಂತಹ ಅರ್ಥ. ಭಾವನಾತ್ಮಕವಾದಂತಹ ವಿಚಾರಗಳು ನಿಮಗೆ ತುಂಬ ದುಃಖವನ್ನು ತರುತ್ತೆ. ಭಾವನಾತ್ಮಕವಾಗಿ ಯೋಚನೆ ಮಾಡಿದಂತಹ ವಿಚಾರಗಳು ಏನಿದೆ ಅದು ದುಃಖಕ್ಕೆ ಕಾರಣವಾಗುತ್ತೆ ಹೊರತು ಅದರಿಂದ ಏನೂ ನಿಮಗೆ ಅನುಕೂಲ ಅನ್ನುವಂಥದ್ದು ಇರೋದಿಲ್ಲ. ಉತ್ತಮವಾದಂತಹ ಕೆಲಸಗಳಿಂದ ಯಶಸ್ಸನ್ನು ನೋಡ್ತೀರಿ, ಅದು ನಿಮಗೆ ಲಾಭದಾಯಕವಾದ್ದು, ಜೊತೆಗೆ ಮನಸ್ಸಿಗೆ ಒಂದಷ್ಟು ಸಮಾಧಾನವನ್ನು ಕೊಡುವಂಥದ್ದಾಗತ್ತೆ. ಕಾನೂನಿನ ವಿಚಾರದಲ್ಲಿ ಜಯ ಸಿಕ್ಕತ್ತೆ ಅನ್ನುವಂತಹ ಯಾವುದೋ ಒಂದು ತಿರುವು ಸೂಚನೆಗಳು ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಇಷ್ಟು ದಿನ ಹೋರಾಟ ಮಾಡಿದಂತಹ ಕಾನೂನಾತ್ಮಕವಾದಂತಹ ವಿಷಯ ನಮಗೆ ಫಲವನ್ನು ಉತ್ತಮವಾದಂತಹ ರೀತಿಯಲ್ಲಿ ಕೊಡುತ್ತೆ ಅನ್ನುವಂತಹ ಸಮಾಧಾನ, ಖುಷಿ ನಿಮ್ಮದಾಗುವಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು, ಆರಾಧನೆಯನ್ನು ಮಾಡಿ. ಶುಭವಾಗಿ. ಧನುರಾಶಿ, ಮನೆಯಿಂದ ಹೊರಗಡೆ ಸೇವನೆ ಮಾಡ್ತಕ್ಕಂತಹ ಆಹಾರದಿಂದ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ. ಆದರೆ ಮನೆಯ ಆಹಾರಕ್ಕಿಂತ ಅದೇ ರುಚಿ ಅಂತ ಹೇಳಿ ಅನಿಸುವಂಥವ್ರು, ಆ ರುಚಿಗೆ ಕಟ್ಟು ಬಿದ್ದಿರತಕ್ಕಂಥವ್ರು ಆರೋಗ್ಯದಲ್ಲಿ ವ್ಯತ್ಯಾಸವಾದಾಗ ಅದನ್ನು ಕೂಡ ಅನುಭವಿಸೋದಕ್ಕೆ ಸಿದ್ಧವಾಗಿರಬೇಕಾಗುತ್ತೆ. ಬೇರೆಯವರ ಜೊತೆಯಲ್ಲಿ ವ್ಯವಹರಿಸುವಾಗ ಗಮನ ಇರಬೇಕು. ಮೋಸ ಆಗಬಹುದು, ಅಥವಾ ಮಾತುಗಳು ಬೇರೆ ರೀತಿಯಲ್ಲಿರಬಹುದು, ಅಥವಾ ನಂಬಿಸಿ ವಂಚನೆಯನ್ನು ಮಾಡ್ತಕ್ಕಂಥದ್ದಾಗಬಹುದು, ಅಥವಾ ನೀವು ಯಾವುದೋ ಒಂದು ದೃಢವಾದಂತಹ ನಂಬಿಕೆಯ ಮೇಲೆ ವ್ಯವಹಾರವನ್ನು ಮಾಡಿ ಆ ನಂಬಿಕೆಯೇ ನಿಮಗೆ ಮಾರಕವಾಗಬಹುದು. ಹೀಗೆಲ್ಲ ಬೇರೆ ಬೇರೆ ರೂಪಗಳಿರುತ್ತೆ. ಅದನ್ನು ಗಮನಿಸಿಕೊಂಡು ನೀವು ಸರಿಯಾದಂತಹ ರೀತಿಯಲ್ಲಿ ವ್ಯವಹರಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ನಿಮ್ಮ ಕರ್ತವ್ಯದ ಬಗ್ಗೆ ಹೆಚ್ಚು ಗಮನ ಇಲ್ಲದಲೇ ಲೋಪವನ್ನು ಮಾಡಿಕೊಳ್ತೀರಿ. ಯಾವ ಕೆಲಸವನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದು ಗಮನಕ್ಕೆ ಬರೋದೇ ಇಲ್ಲ. ಅದರಿಂದ ತಪ್ಪುಗಳು ಆಗ್ತಕ್ಕಂಥದ್ದು ಸಹಜ. ಇದು ಸರ್ವೇ ಸಾಮಾನ್ಯವಾದರೂ ಕೂಡ ನಾವು ಮಾಡುವಂತಹ ಕೆಲಸದ ಬಗ್ಗೆ ಹೆಚ್ಚು ಗಮನ ಇರಬೇಕು ಅನ್ನುವಂಥದ್ದು. ಕಾಲಿಗೆ ಸಂಬಂಧಪಟ್ಟ ಹಾಗೆ ತೊಂದರೆಯಾಗುವ ಸೂಚನೆಗಳಿದೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ತಾತ್ಸಾರ ಅಥವಾ ಬೇಜವಾಬ್ದಾರಿ ಅಂತಕ್ಕಂಥದ್ದನ್ನು ಕಡಿಮೆ ಮಾಡಿಕೊಳ್ಳಿ ಅನ್ನುವಂಥದ್ದು. ಮೇಲಧಿಕಾರಿಗಳ ಹಿರಿಯರ ಕೋಪಕ್ಕೆ ಒಳಗಾಗ್ತೀರಿ. ದೊಡ್ಡವರು ಹೇಳಿದಂತಹ ರೀತಿಯಲ್ಲಿ ನಡ್ಕೊಳ್ಳೋದಿಲ್ಲ. ನಿಮ್ಮದೇ ಆದಂತಹ ಒಂದು ಪ್ರತಿಷ್ಠೆ, ನಿಮ್ಮದೇ ಆದಂತಹ ಒಂದು ರೀತಿ, ಯಾರ ಮಾತಿಗೂ ಕೂಡ ಬೆಲೆ ಇಲ್ಲದೆ ಇರತಕ್ಕಂಥದ್ದು, ಬೇರೆಯವರು ಹೇಳಿದಾಗ ಅದನ್ನು ಮೂದಲಿಸ್ತಕ್ಕಂಥದ್ದು, ಇದರಿಂದ ನಿಮಗೆ ತೊಂದರೆ ಆಗುವಂಥದ್ದಾಗತ್ತೆ. ನಿಮ್ಮ ಅನುಭವ
ನಿಮ್ಮನ್ನು ಕಾಪಾಡುತ್ತೆ. ಆದರೂ ಕೂಡ ಒಳ್ಳೆಯ ಅನುಭವ ಇರಬೇಕಲ್ಲ, ಅದು ಕೂಡ ಪ್ರಶ್ನೆಯಾಗತ್ತೆ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ವಿನಾಯಕ ನಮಸ್ತುಭ್ಯಂ ಸತತಂ ಮೋದಕ ಪ್ರಿಯ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬುದಾಗಿ 21 ಬಾರಿ ಹೇಳ್ಕೊಳ್ಳಿ. ಆ ಗಣಪತಿಯ ಒಂದು ರಕ್ಷಾ ಕವಚ ನಿಮ್ಮನ್ನು ಕಾಪಾಡಲಿ. ಶುಭವಾಗಿ. ಮಕರ ರಾಶಿ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂತಹ ನೌಕರರಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುವಂಥದ್ದಾಗುತ್ತೆ. ಆ ರೀತಿಯ ಸಂದರ್ಭಗಳು ಬಂದಾಗ ವಿಷಯವನ್ನು ಸರಿಯಾಗಿ ಅರಿತುಕೊಂಡು ಆ ಭಿನ್ನಾಭಿಪ್ರಾಯಕ್ಕೆ ಕಾರಣ ಏನು ಅಂತ ಹೇಳಿ ತಿಳಿದು ಒಂದಷ್ಟು ಹೊಂದಾಣಿಕೆ, ಮತ್ತೊಂದು ಸಂದರ್ಭದಲ್ಲಿ ರಾಜಿ ಇತ್ಯಾದಿಗಳನ್ನು ಮಾಡಿಕೊಂಡಾಗ ಆಗುವಂತಹ ಕೆಲಸ ಒಂದಷ್ಟು ಸುಗಮವಾಗಿ ಆಗುತ್ತೆ. ಪೂರ್ಣ ನಷ್ಟವಾಗುವಂಥದ್ದನ್ನು ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶಗಳು ಹೆಚ್ಚಾಗಿರುತ್ತೆ. ದೈವಾನುಗ್ರಹವನ್ನು ಪಡೆಯುವುದರಲ್ಲಿ ಯಶಸ್ಸನ್ನು ಕಾಣ್ತೀರಿ. ಭಗವಂತನ ಅನುಗ್ರಹ ಬೇಕೇ ಬೇಕು ಜೀವನದಲ್ಲಿ ಅನ್ನುವಂಥದ್ದು ಸತ್ಯ. ಆ ರೀತಿಯ ವಿಷಯದಲ್ಲಿ ಯಶಸ್ಸು ನಿಮ್ಮದಾಗ್ತಕ್ಕಂಥದ್ದಾಗತ್ತೆ. ತಂದೆಯವರ ಆರೋಗ್ಯದಲ್ಲಿ ಏರುಪೇರಾಗತ್ತೆ, ಎಚ್ಚರಿಕೆಯನ್ನು ವಹಿಸಬೇಕು. ಯಾವುದೋ ಕೆಲಸಗಳನ್ನು ಹಮ್ಮಿಕೊಂಡಿರ್ತೀರಿ, ಇನ್ಯಾವುದೋ ಸಂಕಲ್ಪಗಳನ್ನು ಮಾಡಿರ್ತೀರಿ, ಇನ್ನೆಲ್ಲಿಗೋ ಹೋಗಬೇಕಾಗಿರುತ್ತೆ. ತತ್ಕ್ಷಣದಲ್ಲಿ ಇವೆಲ್ಲವೂ ಕೂಡ ವೈರುಧ್ಯವಾಗಿ ನಿಮಗೆ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಸರ್ಕಾರಿ ಕೆಲಸದ ವಿಚಾರದಲ್ಲಿ ಏನೋ ಸಮಸ್ಯೆಗಳು ಮತ್ತೆ ಮತ್ತೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಮತ್ತೆ ವಿಳಂಬವಾಗುತ್ತೇನೋ ಅನ್ನುವಂತಹ ಭಯ ನಿಮ್ಮನ್ನು ಕಾಡುವಂಥದ್ದು. ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಫಲಿತಾಂಶ ಇದೆ. ನೀವು ಹಿಂದೆ ಬರೆದಂತಹ ಪರೀಕ್ಷೆಯಾಗಬಹುದು, ಅಥವಾ ಯಾವ ರೀತಿಯಲ್ಲಿ ನೀವು ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಒಂದಷ್ಟು ವಿಚಾರಗಳನ್ನು ನೀವು ಅಳವಡಿಸ್ಕೊಂಡಿರ್ತೀರೋ ಅಂತಹ ವಿಷಯಗಳಲ್ಲಿ ಉತ್ತಮವಾದಂತಹ ಫಲ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಪತಿಪತ್ನಿಯರಲ್ಲಿ ಪರಸ್ಪರ ಕಾಳಜಿ ಹೆಚ್ಚಾಗ್ತಕ್ಕಂತಹದ್ದು. ಗಂಡ ಹೆಂಡತಿಯರ ಮಧ್ಯದಲ್ಲಿ ಅನ್ಯೋನ್ಯತೆ ಅಂತಕ್ಕಂಥದ್ದು, ಏನೋ ತಪ್ಪುಗಳು ನಡೆದಿದ್ರೆ, ತಪ್ಪು ಮಾತುಗಳು ಬಂದಿದ್ದರೆ ಅವೆಲ್ಲವನ್ನೂ ಕೂಡ ಪರಸ್ಪರವಾಗಿ ಮನಸ್ಸಿನಲ್ಲೇ ಕ್ಷಮಾ ಮಾಡ್ತಕ್ಕಂತಹ ಒಂದು ಮನಸ್ಥಿತಿಗೆ ನೀವು ಹೋಗ್ತೀರಿ. ಆಗ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ, ನಂಬಿಕೆ ಇವೆಲ್ಲವೂ ಕೂಡ ಹೆಚ್ಚಾಗುವಂಥದ್ದಾಗತ್ತೆ. ಸ್ವಯಂವರ ಪಾರ್ವತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆ ಜಗನ್ಮಾತೆಯ ಅನುಗ್ರಹದಿಂದ ಸಾಂಸಾರಿಕವಾಗಿರತಕ್ಕಂತಹ ಬಿಕ್ಕಟ್ಟು ದೂರವಾಗಿ ಎಲ್ಲರೂ ಕೂಡ ಸಂತೋಷದಿಂದ ಇರುವಂತಾಗಲಿ. ಶುಭವಾಗಿ. ಕುಂಭರಾಶಿ, ಯಾರನ್ನು ನೋಡಿಯೂ ಕೂಡ ಅಸೂಯೆ ಪಡಬೇಡಿ, ದ್ವೇಷವನ್ನು ಸಾಧಿಸಬೇಡಿ. ಅಸೂಯೆ ಪಡೋದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ನಿಮ್ಮ ಮನಸ್ಸಿಗೆ, ನಿಮ್ಮ ಶರೀರಕ್ಕೆ ಒಂದಷ್ಟು ಸಮಸ್ಯೆಗಳಾಗತ್ತೆ. ದ್ವೇಷವನ್ನು ಸಾಧಿಸಬೇಡಿ. ಯಾವುದೋ ಒಂದು ಕೆಟ್ಟ ಘಳಿಗೆ ಏನೋ ಮಾತು ಬರುತ್ತೆ, ಜಗಳ ಆಗತ್ತೆ, ಅಥವಾ ಮಾತಿಗೆ ಮಾತು ಬೆಳೆಯುತ್ತೆ. ಅಂತಹ ಸಂದರ್ಭದಲ್ಲಿ ಸರಿಯಾದಂತಹ ವಿವೇಕ ಕೆಲಸವನ್ನು ಮಾಡಿ ಆ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬೇಕಷ್ಟೇ ಹೊರತು ದ್ವೇಷವನ್ನು ಸಾಧಿಸ್ತಕ್ಕಂಥದ್ದು ಒಳ್ಳೆಯದಲ್ಲ. ಯಾಕೆ ಅಂತಂದರೆ ನೆಮ್ಮದಿ ಹಾಳಾಗೋದಕ್ಕೆ ಅದು ಮುಖ್ಯವಾದಂತಹ ಕಾರಣ. ಹಾಗಾಗಿ ದ್ವೇಷವನ್ನು ದೂರ ಮಾಡಿ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ಕಾಣಬಹುದು. ಯಾವುದೋ ಒಂದು ರೀತಿಯಲ್ಲಿ ಸಮಾಧಾನ ನಿಮಗೆ ಸಿಕ್ಕಿಬಿಟ್ರೆ ಆ ಸಮಾಧಾನದಿಂದ ವಿವೇಕ ಶಕ್ತಿ ಹೆಚ್ಚಾಗ್ತಕ್ಕಂಥದ್ದು. ಒಳಿತು ಕೆಡಕಗಳನ್ನು ಆಲೋಚನೆ ಮಾಡಿ ಅವುಗಳನ್ನು ಬೇರೆ ಬೇರೆ ಮಾಡಿ ಉತ್ತಮವಾದಂಥದ್ದನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಅವಕಾಶಗಳು ಸಿಕ್ಕುವಂಥದ್ದು. ಅದರಿಂದ ನಿಮ್ಮ ಜೀವನ ಹಸನ ಆಗ್ತಕ್ಕಂಥದ್ದು ಆಗುತ್ತೆ. ಉತ್ತಮವಾದಂತಹ ದಿವಸ, ಸಮಾಧಾನವಾಗಿ ನೀವು ಅದನ್ನು ಕಳೀಬೇಕು, ಸ್ವೀಕರಿಸಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ವಿರೋಧಿಗಳನ್ನು ಒಳ್ಳೆಯ ಮಾತಿನಿಂದ ಸೋಲಿಸಿ. ಜಗಳ ಆಡಬೇಕು ಅಂತ ಹೇಳಿ ಏನಿಲ್ಲ. ಒಂದು ವೇಳೆ ಅವರೇ ಜಗಳಕ್ಕೆ ಬಂದರೂ ಕೂಡ ನೀವು ಸಮಾಧಾನವಾಗಿದ್ದರೆ ಹಾಗೆ ಹೊರಟೋಗ್ತಕ್ಕಂತಹ ಸಾಧ್ಯತೆಯೂ ಹೆಚ್ಚಾಗಿರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಏನೇ ಸಮಸ್ಯೆಗಳಿದ್ದರೂ ಅದೆಲ್ಲ ಇತ್ಯರ್ಥವಾಗ್ತಕ್ಕಂತಹ ಒಂದು ಯೋಗ, ಆ ಒಂದು ಸುಸಮಯ ನಿಮಗೆ ಇವತ್ತು ಕೂಡಿ ಬರ್ತಾ ಇದೆ ಅಂತ ಅರ್ಥ. ಕೆಲಸ ಪೂರ್ಣವಾಗೋದ್ರಿಂದ ಸಂತೋಷ ಪಡ್ತೀರಿ. ನೀವು ಅಂದುಕೊಂಡಂತಹ ಕೆಲಸಗಳು ಬಗೆಹರಿಯುತ್ತೆ. ಆ ಕೆಲಸಗಳಲ್ಲಿದ್ದಂತಹ ಕೆಲವು ಸಮಸ್ಯೆಗಳಿಂದ ನೀವು ಹೊರಬರ್ತೀರಿ. ಇವೆಲ್ಲವೂ ಕೂಡ ನಿಮಗೆ ಅನುಕೂಲವನ್ನು, ಸಹಾಯವನ್ನು, ಉತ್ತಮವಾದಂತಹ ಸಮಯದ ಸೂಚನೆಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಸದ್ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ಆ ದತ್ತಾತ್ರೇಯ ಸ್ವಾಮಿಗಳ ಅನುಗ್ರಹ ನಿಮಗೆ ಯಾವಾಗಲೂ ಕೂಡ ರಕ್ಷಿಸಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಅಕ್ಕಪಕ್ಕದವರ ಒಂದು ಸಹಾಯ, ಸಹಕಾರ, ವಿಶ್ವಾಸ ಇವೆಲ್ಲವೂ ಕೂಡ ನಿಮಗೆ ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ಮ ಒಂದಷ್ಟು ಕೆಲಸಗಳಿಗೆ ಅವರ ಬೆಂಬಲ ಬಹಳ ಮುಖ್ಯವಾಗಿ ನಿಮಗೆ ಬೆನ್ನೆಲುಬಾಗಿ ಇರುತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು. ವಿದ್ಯಾರ್ಥಿಗಳಿಗೆ
ಭವಿಷ್ಯದ ಕೆಲವು ವಿಚಾರಗಳಲ್ಲಿ ನಿರ್ಧಾರ ಮಾಡಬೇಕಾದಂತಹ ದಿವಸ, ನಿರ್ಣಾಯಕ ದಿವಸ ಅಂತ ಹೇಳಬೇಕು. ಇವತ್ತು ಏನು ತೀರ್ಮಾನವನ್ನು ಮಾಡ್ತೀರೋ ಆ ನಿರ್ಧಾರ ನಿಮಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ, ನಿಮ್ಮ ಭವಿಷ್ಯಕ್ಕೆ ಅನುಕೂಲಕರವಾಗಿ ಇರತಕ್ಕಂಥದ್ದಾಗತ್ತೆ. ಸಮಾಜ ಸೇವೆಯಲ್ಲಿ ಉತ್ತಮವಾದಂತಹ ಸಾಧನೆಯನ್ನು ಮಾಡ್ತೀರಿ. ಸಮಾಜಮುಖಿಯಾಗಿ ಏನಾದರೂ ಒಂದಷ್ಟು ಕೆಲಸಗಳನ್ನು ಮಾಡಬೇಕು ಅನ್ನುವಂತಹ ಮನಸ್ಸು ಬರುತ್ತಲ್ಲ, ಅದು ಬಹಳ ಮುಖ್ಯವಾಗುತ್ತೆ. ಕುಟುಂಬದಲ್ಲಿ ಏನೋ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪಗಳಾಗಬಹುದು. ಅದು ಯಾವುದನ್ನೂ ಕೂಡ ಗಮನಿಸ್ದಲೇ ನನ್ನದೇ ತಪ್ಪು ಅನ್ನುವಂತಹ ಭಾವನೆಯಿಂದ ಹೊಂದಿಕೊಂಡು ಹೋದರೆ ಬಹಳ ಸುಖಿಯಾದಂತಹ ಕುಟುಂಬವಾಗುತ್ತೆ. ಮಕ್ಕಳಿಗೋಸ್ಕರವಾಗಿ ಹೆಚ್ಚು ಹಣ ಖರ್ಚಾಗ್ತಕ್ಕಂಥದ್ದು, ಆದರೆ ಮನಸ್ಸಿರುವುದಿಲ್ಲ, ಅನಿವಾರ್ಯವಾಗಿ ಹಣವನ್ನು ಖರ್ಚು ಮಾಡಲೇಬೇಕಾದಂಥದ್ದಾಗತ್ತೆ. ಷೇರು ಮಾರುಕಟ್ಟೆಯಿಂದ ಹಣ ಹೂಡಿಕೆಯನ್ನು ಮಾಡುವಂತಹ ಕೆಲವು ಆಲೋಚನೆಗಳು ಮನಸ್ಸಿಗೆ ಬರುತ್ತೆ. ಮುಂದಿನ ದಿನಮಾನದಲ್ಲಿ ನಾನು ಕೂಡ ಹಣವನ್ನು ಹೂಡಿಕೆ ಮಾಡಬೇಕು, ಲಾಭವನ್ನು ಪಡಿಬೇಕು, ಇವೆಲ್ಲ ಆಲೋಚನೆಗಳು ಮನಸ್ಸಿಗೆ ಬರುವಂಥದ್ದಾಗುತ್ತೆ. ಪಾರ್ವತಿ ಪರಮೇಶ್ವರರನ್ನು ಪ್ರಾರ್ಥನೆ ಮಾಡಿ, ಉಮಾಮಹೇಶ್ವರರು ಅಂತ ಅರ್ಥ ಮಾಡಿಕೊಳ್ಳಿ. ಶುಭವಾಗಿ.